ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುತ್ತೆ. ಜಾತಿ ಗಣತಿಯ ವರದಿಯ ಕೆಲವು ಪುಟಗಳನ್ನು ಮಾತ್ರ ನಾನು ಓದಿರ್ತೇನೆ. ಇನ್ನು ಕೆಲವು ಪುಟಗಳನ್ನು ಓದಬೇಕಾಗಿದೆ, ಕೆಲವೊಂದಿಷ್ಟು ಹಾಗೆ ಬಾಕಿ ಇದ್ದಾವೆ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಿದೆ ಅಂತ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸಂಪುಟದಲ್ಲಿ ವರದಿಯ ಬಗ್ಗೆ ದೀರ್ಘವಾಗಿರುವಂಥ ಚರ್ಚೆ ಆಗುತ್ತೆ, ಚರ್ಚೆಯನ್ನು ಮಾಡ್ತೀವಿ ಅಂತೇಳಿ ಕಲಬುರಗಿಯಲ್ಲಿ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶ್ರೀಗಳ ವಿರೋಧ ವಿಚಾರವಾಗಿ ಕೂಡ ಮಾತನಾಡಿದರು. ಯಾವ ಮಠಾಧೀಶರು ಕೂಡ ಜಾತಿ ಗಣತಿಗೆ ವಿರೋಧವನ್ನು ಮಾಡ್ತಾ ಇಲ್ಲ, ಗಣತಿಯಲ್ಲಿ ಸರಿಯಾದ ಮಾಹಿತಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಇದೆ ಅಂತ ಕಲಬುರಗಿಯಲ್ಲಿ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆಮೇಲೆ ಅದರಲ್ಲಿ ಈಗ ಸಮಾಜದ ಸ್ವಾಮೀಜಿಗಳು ಮತ್ತು ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಕ್ಯಾಬಿನೆಟಲ್ಲಿ ಬಂದಾಗ ನಾವು ಅದನ್ನು ಪೂರ್ತಿ ಯಾಕಂದರೆ ಅವರ ಅಪ್ರಿಹೆನ್ಷನ್ಸ್ ಮೇಲೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಇದು ಸರಿ ಇರಲಿಕ್ಕಿಲ್ಲ, ಇದು ನಮ್ಮ ಕೆಲವು ಜನರೇನಿದೆ ಇದು ಎಲ್ರಿಗೂ ತಲುಪಿಲ್ಲ, ಆಮೇಲೆ ಇದು ಎಲ್ರಿಗೂ ರೀಚ್ ಔಟ್ ಆಗಿಲ್ಲ, ಆಮೇಲೆ ಇದರಲ್ಲಿ ಅಂಕಿಅಂಶಗಳು ತಪ್ಪಿರ್ಬೋದು ಅಂತಕ್ಕಂಥದ್ದು ಅವರ ಭಾವನೆ ಇದೆ. ಯಾಕಂದರೆ ಅವ್ರಿಗೆ ರಿಪೋರ್ಟ್ ನೋಡಿಲ್ಲ. ಹಾಗಾಗಿ ನಾವು ಅದನ್ನು ರಿಪೋರ್ಟನ್ನು ಓದಿ ಅನಲೈಸ್ ಮಾಡಿದ ಮೇಲೆ ಅದರಲ್ಲಿ ಏನು ಸತ್ಯಾಸತ್ಯತೆ ಇದೆ, ವಾಸ್ತವಾಂಶ ಏನಿದೆ ಅಂತಕ್ಕಂಥದ್ದು ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾನು ಮಾಧ್ಯಮಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಐ ಹ್ಯಾವ್ ಟು ಅನಲೈಸ್ ವಾಟ್ ಈಸ್ ದೇರ್ ಇನ್ ದ ರಿಪೋರ್ಟ್, ದೆನ್ ಡಿಸ್ಕಸ್ ಆ್ಯಂಡ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡೇ ಮಾಡ್ತೀವಿ. ಆಮೇಲೆ ಇವೆಲ್ಲ ಅದು ಡಿಸಿಷನ್ ತೊಗೊಳ್ಳುವಾಗ ಎಲ್ಲರ ಅಭಿಪ್ರಾಯನೂ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಳ್ತಾರೆ. ಕ್ಯಾಬಿನೆಟಲ್ಲಿ ನಮ್ಮೊಂದು ಪದ್ಧತಿ ಇದೆ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಪಾರದರ್ಶಕವಾಗಿ ಎಲ್ಲರ ಅಭಿಪ್ರಾಯ ಕೇಳ್ತಾರೆ. ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಳೋದ್ರೆ ಪ್ರತಿಯೊಬ್ಬರಿಗೂ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕೇಳ್ತಾರೆ. ಅದಾದಮೇಲೆ ಇಟ್ ವಿಲ್ ಬಿ ಕಲೆಕ್ಟಿವ್ ಡಿಸಿಷನ್. ಯಾಕಂದರೆ ಈಗ ನಮ್ಮ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ